ದೊಡ್ಡ ಮಾಡಬೇಕು. ಇವತ್ತು ದೊಡ್ಡ ಈ ದುನಿಯಾ ಐತಿ. ಅದು ಹೆಂಗಾರ ಬರ್ಲಿ, ಯಾವ ರೂಪದಾಗರ ಬರ್ಲಿ, ಮೊದಲು ದುಡ್ಡು ಮಾಡಬೇಕು, ಶ್ರೀಮಂತ ಆಗಬೇಕು. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ, ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಗುಟ್ಕಾ ತಂಬಾಕಿನ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಹಾದಿ ಬೀದಿಯಲ್ಲಿ ಒಂದು ವೈನ್ ಶಾಪ್ ಓಪನ್ ಮಾಡ್ತೀವಿ, ನೀವು ಕುಡಿತೀರಿ, ಕುಡಿದು 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 ಕೊನೆಗೂ ಸತ್ತು ಹೋಗ್ತೀರಿ. ನಾವು ಶ್ರೀಮಂತರಾಗ್ತೀವಿ. ಆದ್ರ ಈ ದೇಶದ ಬೆನ್ನೆಲುಬು ಅಂತ ಅನಿಸಿಕೊಂಡಿರುವ ನಮ್ಮ ರೈತ, ನಮ್ಮ ರೈತ ಬೆವರು ಸುರಿಸಿ ಬೆಳೆದ ಬೆಳೆನ ಇಡೀ ಜಗತ್ತ ತಿಂದ್ರು ರೈತ ಮಾತ್ರ ಶ್ರೀಮಂತ ಆಗಕ್ಕಿಲ್ಲ. ಯಾಕಂತ ಯಾರ ವಿಚಾರ ಮಾಡಿರೇನು? ಮಾಡಂಗಿಲ್ಲ. ಮಾಡಕ ನಮ್ಮಂತ ಶ್ರೀಮಂತರು ಬೇಡಂಗಿಲ್ಲ. ಸಾಲ ಸೋಲ ಮಾಡ್ತೀರಿ, ಬೀಜ ಗೊಬ್ಬರ ತಂದ ಭೂಮಿಯಾಗಿಡ್ತೀರಿ. ಟೈಮ್ಗೆ ಮಳೆ ಬರೋದಿಲ್ಲ, ಸಮಯಕ್ಕೆ ಸರಿಯಾಗಿ ಮಳೆ ಬರೋದಿಲ್ಲ, ಬೆಳೆದ ಮಾಲಿಗೆ ಬೆಂಬಲ ಬೆಲೆನೂ ಇರೋದಿಲ್ಲ. ಅಂದಾಗ ರೈತ ಯಾವಾಗ್ರಿ ಶ್ರೀಮಂತ ಆಗ್ತಾನ? ಆಗ ಬ್ಯಾಂಕ್ಗಳ ಮೊರೆ ಹೋಗ್ತೀರಿ, ಬೆಳೆ ಸಾಲ ತರ್ತೀರಿ. ನಮ್ಮ ಸರ್ಕಾರದವರು ನಮ್ಮ ಸಾಲನ ಮನ್ನಾ ಮಾಡ್ತಾರ ಅಂತ ಕಣ್ಣು ಬಡ್ಕೊಂತ ದಾರಿ ಕಾಯ್ಕೊಂತ ಇಲ್ಲೇ. ಆಗ ನಮ್ಮತ್ತ ರಾಜಕೀಯದವರು ಬರ್ತಾರ, ನಮ್ದು ಆ ಜನ, ನಮ್ದು ಈ ಜನಾಂಗ, ನಾವು ಆ ಭಾಗ್ಯ ತಂದೀವಿ, ಈ ಭಾಗ್ಯ ತಂದೀವಿ ಅಂತ ನಿಮ್ಮಿಂದ ಸುಳ್ಳು ಭಾಷೆಗಳನ್ನು ನೀಡಿ ನಿಮ್ಮಿಂದ ಓಟ್ ಪಡ್ಕೊಂಡು 5 ವರ್ಷ ಅವರು ಓಟ್ಗಾಲಿಟ್ಟ ನಿಮ್ಮ ನೆತ್ತಿ ಮ್ಯಾಲಿಟ್ಟ ಭೂಮಿಯಾಗ ತುಳಿತಾರ. ತುಳಿಸ್ಕೊಳಕ ಗುಮ್ತಾರ, ಗುಮ್ಸ್ಕೊಳಕ ಯಾರ ಎದುರು ಹಾಕೊಂಡು ಭಾಷಣ ಮಾಡಿ ಸ್ಟ್ರೈಕು ಹೋರಾಟ ಅಂತ ಯಾವ ನಮಗಾದ್ರೂ ಗೋಣೆತ್ತಿ ಮ್ಯಾಲ ನೋಡಿದ್ರ